ಹೋಗಿದೆ ಇಷ್ಟೊತ್ತು? ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಮ್ಮ ಪ್ರೇಮ, ನಿನಗ್ ಮೊದ್ಲೇ ಗಾಯ ಆಗಿದೆ, ನಡೆಯೋದಕ್ಕೂ ಕಷ್ಟ, ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಲ್ಲ, ಆರಾಮಾಗಿ ಮನೇಲೆ ರೆಸ್ಟ್ ತಗೊಳತ್ತಾನೆ. ಇಲ್ಲ ಅತ್ತೆ, ನನ್ಗೆ ನೋವಿರ್ಲಿಲ್ಲ, ಆರಾಮಾಗಿ ಹೋಗ್ಬಿಟ್ಟು ಬಂದಿದ್ದೀನಿ. ನೀನ್ ಹೇಳಿದ ತಕ್ಷಣ ನಾನು ನಂಬಿಡ್ಬೇಕಾ? ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆಷ್ಟೇ ನೋವಿದ್ರು ಅದನ್ನ ತೋರ್ಸ್ಕೊಡಲ್ಲ. ಇನ್ನು ಬಾಯ್ಬಿಟ್ಟು ಹೇಳ್ತೀಯಾ? ಸಾಧ್ಯನೇ ಇಲ್ಲ. ನೀನ್ ದೇವಸ್ಥಾನಕ್ಕೆ ಹೋಗಿದ್ದು ನಮ್ ರಾಮ್ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರೋದಕ್ಕೆ, ಹೌದು ತಾನೆ? ಪ್ರೇಮ, ನಿನಗೆಷ್ಟೇ ನೋವಿದ್ರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ಯಲ್ಲ, ಇದರಲ್ಲೇ ಗೊತ್ತಾಗತ್ತೆ ನಿನಗೆ ನಮ್ ರಾಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಿಜವಾಗ್ಲು ನಮ್ ರಾಮ್ ಪುಣ್ಯ ಮಾಡಿದ್ದ ನೀನಂತ ಹೆಂಡತಿನ ಪಡೆಯೋದಿಕ್ಕೆ. ಸರಿ ಬಾ, ಮೊದ್ಲವನ್ಗೆ ಪ್ರಸಾದ ಕೊಡಿವಂತೆ ಬಾ. ರಾಮ್, ದೊಡ್ಡಮ್ಮ ಹೇಗಿದ್ಯಪ್ಪ? ಕೂತ್ಕೋ. ನೋವೆಲ್ಲ ಕಡಿಮೆ ಆಗಿದ್ಯಾ? ಇವಾಗ ಪರವಾಗಿಲ್ಲ ದೊಡ್ಡಮ್ಮ. ಪ್ರೇಮ, ರಾಮ್ಗೆ ಪ್ರಸಾದ ಕೊಡು. ರಾಮ್, ಇವತ್ತು ಪ್ರೇಮ ದೇವಸ್ಥಾನಕ್ಕೆ ಹೋಗಿ ನಿನ್ ಹೆಸರಲ್ಲಿ ಅರ್ಚನೆ ಮಾಡಿಸಿದಾಳೆ, ಗೊತ್ತಾ? ರಾಮ್, ಇದೇನಪ್ಪ ತಿಂಡಿ ಹಾಗೆ ಇದೆ, ನೀನಿನ್ನೂ ತಿಂಡಿ ತಿಂದಿಲ್ವಾ? ನಾನು ಆಮೇಲೆ ತಿಂತೀನಿ ದೊಡ್ಡಮ್ಮ. ಈಗಾಗ್ಲೇ ಎಷ್ಟು ತಡ ಆಗೋಗಿದೆ, ನಿನಗ್ ಮೊದ್ಲೇ ಹುಷಾರಿಲ್ಲ, ತಿಂಡಿ ತಿಂದು ಮಾತ್ರೆ ಬೇರೆ ತಗೋಬೇಕು. ಹೀಗ್ ಮಾಡಿದ್ರೆ ಹೇಗೆ? ಪ್ರೇಮ, ಅವನಿಗೆ ಮೊದಲು ತಿಂಡಿ ಕೊಡು. ನಾನು ಇದ್ದಾಗಲೇ ತಿಂಡಿ ಕೊಡು, ಇಲ್ಲಾಂದ್ರೆ ಆಮೇಲೆ ತಿನ್ನಲ್ಲ ಅಂತಾನೆ. ಕೊಡು ಅವನಿಗೆ, ತಿನ್ನು. ದೊಡ್ಡಮ್ಮ ನಾನು ಮಾಡ್ತೀನಿ ದೊಡ್ಡಮ್ಮ. ಆಮೇಲೆ ತಿನ್ನು. ಆಟ ಆಡ್ತೀಯ ನೀನು? ತಿನ್ನು. ಅಮ್ಮ ತಂದ್ಕೊಟ್ಟಾಗ ತಿನ್ನಲ್ಲ ಅಂತ ಹೇಳ್ದ, ಈಗ ದೊಡ್ಡಮ್ಮ ತಿನ್ಸಿದ ತಕ್ಷಣ ತಿಂತಾ ಇದ್ದಾನೆ. ಇಷ್ಟಕ್ಕೆ ಬಿಡಬಾರ್ದು, ಅಮ್ಮನ್ ಕರ್ಕೊಂಬಂದು ತೋರಿಸ್ತೀನಿ. ರಾಮ್, ಇಲ್ಲಿ ಕೊಡು. ಪ್ರೇಮ, ನಿನಗೂ ಗಾಯ ಆಗಿದೆ, ಕೊಡು, ನಾನು ತಿನ್ನಿಸ್ತೀನಿ. ಕೊಡಿಲಿ, ತಗೋಕಂದ ತಿಂಡಿ ತಿನ್ನು. ಇದ್ಯಾಕೋ ಸರಿ ಹೋಗ್ತಿಲ್ಲ. ಆ ಮಾಡು. ಯಾಕೋ ಹಾಗೆ ನೋಡ್ತಿದ್ಯಾ? ತಿಂಡಿ ರುಚಿಯಾಗಿಲ್ವಾ? ಹಾಗೇನಿಲ್ಲ ದೊಡ್ಡಮ್ಮ, ನಿಮ್ಮ ಹತ್ರ ಈ ಥರ ಊಟ ಮಾಡಿಸ್ಕೊಂಡು ಎಷ್ಟೋ ದಿನ ಆಗಿತ್ತು. ನನಗೆ ನನ್ನ ಚೈಲ್ಡ್ಹುಡ್ ಡೇಸೇ ನೆನಪಾಗ್ತಿದೆ. ನೀವೀಗಲೂ ಹಾಗೇನೆ ಯಾವಾಗಲೂ ಕೈ ತುತ್ತು ಮಾಡಿ ಆ ಮಾಡು ಅಂತ ಊಟ ಮಾಡಿಸ್ತಿದ್ರಿ. ರಾಮ್, ಅವಾಗಂತೂ ನಿನ್ಗೆ ಊಟ ಮಾಡ್ಸೋದು ದೊಡ್ಡ ಸಾಹಸ ಆಗೋಗಿತ್ತು ನೋಡು. ಆ ಮಾಡು. ದೊಡ್ಡಮ್ಮ ಸಾಕು, ನನಗೆ ಹೊಟ್ಟೆ ತುಂಬಿದೆ. ಇಷ್ಟಕ್ಕೆ ಹೊಟ್ಟೆ ತುಂಬಿಡತ್ತಾ? ಇನ್ನೊಂದೆರಡು ತುತ್ತು ತಿನ್ನು, ತಗೋ. ದೊಡ್ಡಮ್ಮ ಸಾಕು ದೊಡ್ಡಮ್ಮ. ರಾಮ್, ಈಗ ಸುಮ್ಮನೆ ತಿಂದ್ರೆ ಸರಿ. ಮೊದ್ಲೇ ನಿನಗೆ ಹುಷಾರಿಲ್ಲ, ಚೆನ್ನಾಗಿ ತಿಂದು ಮಾತ್ರೆ ತಗೊಂಡ್ರೆ ಬೇಗ ಸರಿ ಹೋಗುತ್ತೆ. ತಗೋ, ತಿನ್ನು. ಅಲ್ಲಿ ನೋಡಮ್ಮ, ಅಡಿಗೆ ಮಾಡಿದ್ದು ನೀನು, ಆದ್ರೆ ತಿನ್ಸಿ ಸ್ಕೋಪ್ ತಗೋತಾ ಇರೋದು ಆ ದೊಡ್ಡಮ್ಮ. ಯಾವಾಗ್ಲೂ ಇದೇ ಆಗೋಯ್ತು ಅವ್ರದ್ದು. ಮಗನೇ,
ನಾನ್ ಕೇಳ್ದಾಗ ಹಸ್ವಿಲ್ಲ ಅಂದ್ಯಲ್ಲೋ, ಈಗ ಹಸ್ವಾಗ್ಬಿಡ್ತಾ? ನಾನು ನಿನಗ್ ಕೈ ತುತ್ತು ತಿನ್ಸೋಣ ಅಂತಾನೆ ಬಂದೆ, ಆದ್ರೆ ನೀನೇ ಕಳಿಸ್ಬಿಟ್ಟೆ. ಹೋಗ್ಲಿ ಬಿಡು, ಒಟ್ನಲ್ಲಿ ನೀನ್ ತಿಂಡಿ ತಿಂತಿದ್ಯಲ್ಲ ಅಷ್ಟು ಸಾಕು ನನ್ಗೆ. ಆರೈಕೆ ಮಾಡಿದ್ರೆ ಏನಂತೆ, ನೀನ್ ಚೆನ್ನಾಗಿರೋದಷ್ಟೇ ಮುಖ್ಯ ನನ್ಗೆ. ತಗೋಪ್ಪ ತಿನ್. ಸಾಕು ನಂಗೆ. ರಾಮ್, ಇನ್ನೆರಡು ತುತ್ತಷ್ಟೆ ತಗೋ. ಮಾಡು. ಮನೇನೂ ಲಾಕ್ ಆಗಿದೆ, ಗೇಟು ಲಾಕ್ ಆಗಿದೆಯಲ್ಲ. ಅಯ್ಯಯ್ಯೋ, ರಾಮ್ ಸರ್ ಮನೆಯವ್ರಿಗೂ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ನನ್ ಮೇಲೆ ಏನಾದ್ರೂ ಡೌಟ್ ಬಂದಿದ್ಯಾ? ಎಲ್ಲಿಗೋದ್ರಿ ಪೂಜಾ? ಮನೆ ಲಾಕ್ ಆಗಿದೆ, ಆದ್ರೆ ಫೋನ್ ಒಳ ರಿಂಗ್ ಆಗ್ತಿದೆ. ವಾಟ್ ಈಸ್ ದಿಸ್? ಎಕ್ಸ್ಕ್ಯೂಸ್ ಮೇಡಮ್, ನಿಮ್ಮ ಮನೆ ಪಕ್ಕ ಪೂಜಾ ಅಂತ ಇದ್ರಲ್ಲ, ಅವ್ರ ಮನೆ ಲಾಕ್ ಆಗಿದೆ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅಯ್ಯೋ, ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರಿ, ಈಗ ಅಲ್ಲಿ ಯಾರು ಇಲ್ಲ. ಯಾರು ಇಲ್ವಾ? ಮೇಡಮ್, ಅವ್ರು ವಾಪಸ್ ಬಂದಾಗ ದಯವಿಟ್ಟು ಇದನ್ನು ಕೊಡಿ. ಅವ್ರ ಊರಿಂದ ಬಂದಿರೋದು, ತುಂಬಾ ಎಮರ್ಜೆನ್ಸಿ ಇದೆ. ರಾಮ್ ಸರು ಊರಿಂದ ಬಂದಿರೋ ಮೆಸೇಜ್ ಅಂತಿದ್ದಾರೆ. ಅಯ್ಯೋ ದೇವ್ರೆ, ಏನಾಗಿದ್ಯಪ್ಪ ಊರಲ್ಲಿ? ಆಂಟಿ ಹತ್ರ ಹೋಗಿ ಫಸ್ಟ್ ಲೆಟರ್ ಇಸ್ಕೊಳ್ಳೋಣ. ಥ್ಯಾಂಕ್ಸ್ ಆಂಟಿ, ನಾನು ಹೇಳ್ದಾಗೆ ಮ್ಯಾನೇಜ್ ಮಾಡಿದ್ದಕ್ಕೆ. ಆ ಲೆಟರ್ ಕೊಟ್ರಲ್ಲ, ಅದು ಸ್ವಲ್ಪ ಕೊಡಿ. ಅಯ್ಯೋ, ಏನು ಇಲ್ವಲ್ಲ ಇದ್ರಲ್ಲಿ. ಸಿಸ್ಟರ್, ಅದು ಎಂಟಿ ಲೆಟರ್ ಸಿಸ್ಟರ್. ಈ ನಮ್ಮಮ್ಮ ಒಳ್ಳೆ ಕಾವಿಂಗೆ ಹೂ ಕೊಟ್ಟು ಬಾ, ಸ್ವೀಟ್ ಕೊಟ್ಟು ಬಾ, ಪಿಕ್ಚರ್ ಕರ್ಕೊಂಡೋಗು ಅಂತ ಹೇಳ್ಬಿಡ್ತಾರೆ. ಆದರೆ ಅವಳನ್ನ ತಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನ್ನೊಬ್ಬನಿಗೆ ಗೊತ್ತು. ಅವಳನ್ನ ತಡ್ಕೊಳ್ಳೋದು ಒಂದೇ, ಈಗಾಗಲೇ ಉರಿತಾ ಇರೋ ಬೆಂಕಿಗೆ ಪೆಟ್ರೋಲ್ ಸುರಿಯೋದು ಒಂದೇ. ಸಿಮ್ಮೆ, ಇವತ್ತು ನನ್ನ ಕೈಯಾಗಿರೋ ಈ ಹೂವು ನನ್ನ ಪಾಲ್ಗೆ ಯಾವಾಗ ಬೇರೆ ನೀನೇ ಕಾಪಾಡಬೇಕು. ಮದುವಾ ಬೇರೆ ತನಕ ಆ ಒಂದು, ಆ ಎರಡು, ಆ ಮೂರು, ಚಿಂತೆ ಮಾಡಬೇಡ,
ಚಿಂತೆ ಮಾಡಲೇಬೇಡ. ದಂಡಿಗೆ ಎದಿರಲಿಲ್ಲ, ದಾಳಿಗೆ ಎದಿರಲಿಲ್ಲ. ಈ ಹೂ ಕೊಡೋದಕ್ಕೆ ಎದುರ್ಕೋಬೇಕಾ? ನಡಿ ನೋಡೇ ಬಿಡವ. ವಾ, ಇವಳು ಕಿವಿಗೆ ಅದೇನೋ ಹಾಕೊಂಡು ಕುಂತವಳೆ. ಕಾವ್ಯ, ಕಾವ್ಯ, ಏಯ್ ಕಾವ್ಯ, ಏ ಕಾಡ್ರಾಕ್ಷಸಿ, ಹಲೋ, ಏನು ಇವಳು ಅದರಾಗೆ ಮುಳುಗೋಗ್ಬಿಟ್ಟವಳೆ ಅನ್ಸ್ತದೆ. ಇಲ್ಲಿ ಗಂಟ್ಲು ಹರ್ಕೊಂಡ್ರು ಇವಳಿಗೆ ಏನು ಕೇಳಿಸ್ತಾನೆ ಇಲ್ವಲ್ಲ. ಏನು ಮಾಡೋದು? ಕರೆದ್ರೆ ಕೇಳ್ಸಕ್ಕಿಲ್ಲ. ಮುಟ್ಟಿ ಎಚ್ಚರ ಮಾಡ್ಲಾ? ಅಯ್ಯೋ ಬೇಡ ಬೇಡ, ಮುಟ್ಟಿದ್ರೆ ತಟ್ಟೆ ಬಿಡ್ತಾಳೆ. ಈಗ ಏನು ಮಾಡೋದು? ಹಾಂ, ಈ ಹೂನ ಟೇಬಲ್ ಮೇಲೆ ಮಡಗ್ಬಿಟ್ಟು ಹೊಂಟೋಯ್ತೀನಿ. ಆಮೇಲೆ ಅವಳೇ ಮುಡಿಕೊಳ್ಳಿ. ಕಾಡ್ರಾಕ್ಷಸಿ, ಅಯ್ಯೋ ದೇವ್ರೆ, ಈ ಹೂ ಕೊಡದೆ ಹೊರಗಡೆ ಹೋದ್ರೆ ಅಮ್ಮನ ಕೈಲಿ ಒದೆ ಬೀಳ್ತಾರೆ. ಇಲ್ಲಿ ಹೂ ಕೊಡೋಣ ಅಂತಂದ್ರೆ ಇವಳು ನನಗೆ ಕ್ಯಾರೆ ಅಂತ ಇಲ್ವಲ್ಲ. ಏನ್ ಮಾಡೋದೀಗ? ಅದೇನೋ ರಾಕೆಟ್ ಬೇರೆ ಬಿಡೋದನ್ನ ಹಾಕೊಂಡು ಕೂತವಳೆ. ನಾನು ಎಷ್ಟು ಕೂಗಿದ್ರು ಕೇಳಿಸ್ತಾ ಇಲ್ಲ. ಏನ್ ಮಾಡೋದು? ಮಾಡ್ತೀನಿ. ಅಪ್ಪ ದೇವ್ರೆ, ನೀನೇ ನನ್ನ ಕಾಪಾಡ್ಬಿಟ್ಟೆ ಇವತ್ತು.